ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ, ಕಟಕ ಲಗ್ನ, ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಮಾರ್ಚ್ ತಿಂಗಳು ಕಟಕ ರಾಶಿ, ಕಟಕ ಲಗ್ನದವರಿಗೆ ಮಿಶ್ರ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಭಾಗ್ಯಸ್ಥಾನದಿಂದ ಬರುವಂತಹ ತಿಂಗಳಲ್ಲಿ 4 ಗ್ರಹಗಳ ಸಂಚಾರ ಇದೆ. ಶುಕ್ರ ಉಚ್ಚ ಸ್ಥಾನದಿಂದ ಸಂಚಾರ, ರಾಹು, ಬುಧ ಮತ್ತು ರವಿ ಕೂಡ 2 ವಾರಗಳ ನಂತರ ಸಂಯೋಗ ಆಗ್ತಿದೆ. ಸುಮಾರಷ್ಟು ಬದಲಾವಣೆಗಳಾಗಿರ್ಬೋದು, ಮುಂದಿನ ಭವಿಷ್ಯದ ಬಗ್ಗೆ ನಿಮಗೆ ಒಂದು ಅನುಕೂಲ ಮತ್ತು ಸುಮಾರಷ್ಟು ವಿಚಾರಗಳಲ್ಲಿ ಒಂದು ಪ್ರಗತಿಯನ್ನು ನೋಡುವಂತಹ ತಿಂಗಳಾಗುತ್ತೆ. ಆದರೆ ರವಿ ಮತ್ತು ಶನಿ ನಿಮ್ಮ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದೆ. ಮೊದಲು 2 ವಾರಗಳ ಕಾಲದಲ್ಲಿ ನಾನಾ ರೀತಿಯ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಂಗಳ ಬರುವಂತಹ ತಿಂಗಳು ಕೂಡ ವಯಸ್ಥಾನದಿಂದ ಸಂಚಾರ, ಸುಮಾರಷ್ಟು ವಿಚಾರದಲ್ಲಿ ಪ್ರಯಾಣ ವಿಳಂಬಗಳನ್ನು ನೋಡುವಂಥದ್ದು. ಆದರೆ ಗುರು ನಿಮಗೆ ಲಾಭಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಉತ್ತಮವಾದಂತಹ ಅನುಕೂಲ, ಯಾವುದೇ ರೀತಿಯ ಸಮಸ್ಯೆಗಳನ್ನು ಅದನ್ನು ಎದುರಿಸುವಂತಹ ಸಾಮರ್ಥ್ಯ, ಚಾಣಾಕ್ಷತನನ್ನು ಕೂಡ ಕೊಡ್ತಾನೆ. ಕೇತು ನಿಮ್ಮ ಸಂಬಂಧಗಳ ಸ್ಥಾನದಿಂದ, ನಿಮ್ಮ ಯೋಜನೆಗಳ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ ನೋಡಿ. ಈ ಬರುವಂತಹ ತಿಂಗಳಲ್ಲೂ ಕೂಡ ನೀವು ತುಂಬಾ ಆಶಾವಾದಿಗಳಾಗಿರ್ತೀರ. ಆದರೆ ಕೆಲಸದ ಒತ್ತಡ, ಮಾನಸಿಕ ಒತ್ತಡಗಳಾಗಿರ್ಬೋದು, ವಾಣಿಯಲ್ಲಿ ಕಠೋರತೆಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಪ್ರತಿಯೊಂದು ವಿಚಾರದಲ್ಲಿ ವಾದ ವಿವಾದಗಳು, ತರ್ಕಗಳಾಗಿರ್ಬೋದು, ಇಲ್ಲಾಂದರೆ ಮುನಿಸಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಸುಮಾರಷ್ಟು ಸಂಬಂಧಗಳಾಗಿರಿಂದ ಅದರಿಂದ ದೂರ ಉಳಿಯುವಂತಹ ಒಂದು ಮಾನಸಿಕ ಸ್ಥಿತಿ ಮತ್ತು ದೂರದ ಓಡಾಟಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ಒಂದು ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಒಂದು ಧನಾಧಿಪತಿಯಾದಂತಹ ಸೂರ್ಯ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ದುಡ್ಡು ಕಾಸಿನ ವಿಚಾರದಲ್ಲಿ ವಿಳಂಬದಿಂದ ಧನ ಕೈ ಸೇರುವಂಥದ್ದಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಯಾರಿರ್ತಾರೋ ಅವರಲ್ಲಿ ಗ್ರಾಹಕರ ಇಳಿಮುಖ ಆಗಿರ್ಬೋದು, ಬರುವಂಥ ಆದಾಯದಲ್ಲಿ ವಿಳಂಬವನ್ನು ನೋಡುವಂಥದ್ದಾಗಿರ್ಬೋದು, ಹಣಕಾಸಿನ ಸ್ಥಿರತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅನಿರೀಕ್ಷಿತವಾದಂತಹ ಒಂದು ಖರ್ಚುಗಳನ್ನು ನೋಡಬಹುದಂಥದ್ದಾಗಿರುತ್ತೆ. ಮತ್ತು ಹಿಂದೆ ತಗೊಂಡಂತಹ ಋಣ ಆಗಿರ್ಬೋದು, ಯಾವುದೋ ಒಂದು ದುಡ್ಡು ಕಾಸು ವಿಚಾರದಲ್ಲಿ ನೀವು ಅದನ್ನು ಮರುಕಳಿಸಿ ಕೊಡಬೇಕಾದಂಥ ಅನಿವಾರ್ಯತೆ, ಸಾಲ ತಗೊಂಡ್ರೆ ಸಾಲದ ವಸೂಲಿ ಬರುವಂತಹ ತಿಂಗಳಲ್ಲಿರುತ್ತೆ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ಬ್ಯಾಂಕ್ಗಳಾಗಿರ್ಬೋದು, ಕೈಗಡ ಆಗಿರ್ಬೋದು, ಇಂಥವನ್ನ ತಗೊಂಡ್ರೆ ಅವರಿಂದ ನೋಟಿಸಸ್ ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಹಳೆ ಋಣಗಳೆಲ್ಲ ತೀರಿಸುವಂಥ ಅನಿವಾರ್ಯತೆ ಇರುತ್ತೆ. ಜೊತೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಲ್ಲಿ ಸ್ವಲ್ಪ ಆಕಸ್ಮಿಕ ಧನದ ಖರ್ಚುಗಳಾಗಿರ್ಬೋದು, ದಂಡ ಪೆನಾಲ್ಟಿಗಳಿರುತ್ತೆ. ಯಾರು ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರೋ ಅಂಥವರಲ್ಲಿ ಸ್ವಲ್ಪ ದುಡ್ಡು ಕಾಸಿನ ಒಂದು ಕಡಿತ ಆಗಿರ್ಬೋದು, ಮೇಲಧಿಕಾರಿಗಳಿಂದ ದಂಡವನ್ನು ಬೀಳುವಂಥ ಸಾಧ್ಯತೆ ಇರುತ್ತೆ. ವಾಹನಗಳ ಮೇಲೆ ಪೆನಾಲ್ಟಿ ಇಂಥವೆಲ್ಲನೂ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗರೂಕರಾಗಿರಬೇಕು ಹಣಕಾಸಿನ ವಿಚಾರದಲ್ಲಿ. ಆದರೆ ಕುಟುಂಬದ ಸಹಕಾರ, ಸಪೋರ್ಟು, ಭೂಮಿಯಿಂದಾಗಿರ್ಬೋದು, ನಿಮ್ಮ ಒಂದು ಹಿರಿಯರಿಂದ ದುಡ್ಡು ಕಾಸಿನ ಅನುಕೂಲ, ನಿಮ್ಮ ಒಂದು ಭವಿಷ್ಯವನ್ನು ಉಜ್ವಲವಾಗಿ ಮಾಡುವಂತಹ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲಿ ನೋಡುವಂಥ ಸಾಧ್ಯತೆ ಇರುತ್ತೆ. ಭೂಮಿ ವಿಚಾರ, ಆಸ್ತಿ ವಿಚಾರದಲ್ಲಿ ತುಂಬ ಉತ್ತಮವಾದಂತಹ ಬೆಳವಣಿಗೆ, ಆಕಸ್ಮಿಕವಾದಂಥ ಉಡುಗೊರೆಗಳು ಕೂಡ ಸಿಗುವಂತಹ ತಿಂಗಳಾಗಿರುತ್ತೆ. ಆದರೆ ಕಮ್ಯುನಿಕೇಷನ್, ನಿಮ್ಮ ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು, ಯೋಜನೆಗಳಾಗಿರ್ಬೋದು, ಪದೇ ಪದೇ ಪರಿವರ್ತನೆಗಳಾಗುವಂಥದ್ದಾಗಿರ್ಬೋದು, ನೀವು ಹಾಕಿದಂತಹ ಒಂದು ಪ್ಲ್ಯಾನಿಂಗೇ ನೀವೇ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು, ಆಕಸ್ಮಿಕ ಪ್ರಯಾಣಗಳು, ಗುರಿ ಇಲ್ಲದ ಪ್ರಯಾಣಗಳಾಗತ್ತೆ. ಏನೋ ಕೆಲಸಕ್ಕೆ ಹೋಗಿರ್ತೀರಾ, ಆದರೆ ಯಾವುದೂ ಕೆಲಸ ಕಾರ್ಯಗಳು ಅಷ್ಟೊಂದು ಸಕ್ಸಸ್ ಆಗಲ್ಲ. ಪದೇ ಪದೇ ರಿಪೀಟಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥದ್ದೊಂದು ಅನಿವಾರ್ಯತೆ ಇರುತ್ತೆ. ಜೊತೆಗೆ ಸಹಕಾರದ ಕೊರತೆಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ ಮಿತ್ರರಾಗಿರ್ಬೋದು, ನಿಮ್ಮ ಒಂದು ಸಂಬಂಧಿಕರಾಗಿರ್ಬೋದು, ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರದ ಕೊರತೆಯನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಸಹೋದ್ಯೋಗಿಗಳಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಕಾರದ ಕೊರತೆ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು, ಅಂದರೆ ಯಾವುದೇ ರೀತಿಯ ಜವಾಬ್ದಾರಿ ತಗೊಳ್ಳದೇ ಇರುವಂತಹ ಮಾನಸಿಕ ಸ್ಥಿತಿ, ಅದರಿಂದ ದೂರ ಉಳಿಯುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಕೆಲಸದ ಒತ್ತಡ ಬರುವಂತಹ ತಿಂಗಳಲ್ಲಿ ನಿಮಗೆ ಅಧಿಕವಾಗಿರುತ್ತೆ. ಹೆಚ್ಚಿನ ಜವಾಬ್ದಾರಿ ಪದೇ ಪದೇ ನಿಮ್ಮ ಕಡೆಗೆ ಬರುತ್ತೆ. ಇದರಿಂದಾಗಿ ನಿಮ್ಮ ಒಂದು ಗೌರವ ಆಗಿರ್ಬೋದು, ನಿಮ್ಮ ಕೊಡುವಂತಹ ಒಂದು ಪ್ರಯತ್ನ ಆಗಿರ್ಬೋದು, ನಿಮಗೆ ಸಲ್ಲಬೇಕಾದಂಥ ಒಂದು ಗೌರವ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ಏರಿಳಿತವನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಬರುವಂತಹ ತಿಂಗಳಲ್ಲಿ ಜವಾಬ್ದಾರಿಯುತವಾಗಿ ಮಾಡಿದ್ರೇ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲಗಳಾಗುತ್ತೆ. ಇಲ್ಲಾಂದರೆ ಕೆಲವೊಂದು ಅವಕಾಶಗಳು ಕೈ ತಪ್ಪಿ ಹೋಗುವಂತಹ ಸಾಧ್ಯತೆ ಇದೆ. ನಿಮ್ಮ ಶುಕ್ರ ಭಾಗ್ಯಸ್ಥಾನದಿಂದ ಸಂಚಾರ ಉಚ್ಚ ಸ್ಥಾನದಲ್ಲಿದ್ದಾನೆ. ರಾಹುವಿನ ಜೊತೆಗೆ ಸಂಯೋಗ, ಬುಧನ ಜೊತೆಗೆ ಸಂಯೋಗ ಇದೆ. ನಿಮ್ಮ ಒಂದು ಸುಖ ಸೌಕರ್ಯಗಳ ವೃದ್ಧಿಯನ್ನು ಮಾಡಿಕೊಳ್ಳುವುದಾಗಿ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಆಸ್ತಿ ವಿಚಾರ ಆಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ವಾಹನಗಳ ವಿಚಾರ, ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ತಾಯಿಯ ಸಹಕಾರದಿಂದ ಪಡೆಯುವಂಥ ಯೋಗಗಳು ಕೂಡ ಇದೆ.
ಅಲಂಕಾರದ ವಿಚಾರಗಳಲ್ಲಿ ಖರ್ಚುಗಳು, ವಿಪರೀತ ಖರ್ಚುಗಳನ್ನು ನೋಡುವಂಥದ್ದಿರುತ್ತೆ. ಕುಟುಂಬದ ಜೊತೆಗೆ ದೇವತಾ ಕಾರ್ಯ ಆಗಿರ್ಬೋದು, ವಿದೇಶ ಪ್ರಯಾಣ ಆಗಿರ್ಬೋದು, ನಿಮ್ಮ ಒಂದು ಪ್ಲೆಜರ್ ಟ್ರಿಪ್ಪನ್ನು ಕಟಕ ರಾಶಿ ಕಟಕ ಲಗ್ನದವರು ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಿಮ್ಮ ಒಂದು ಸಾಮರ್ಥ್ಯ, ಸ್ಕಿಲ್ಲು ಏನಿದೆ ಅದೆಲ್ಲ ಕೂಡ ನಿಮಗೆ ನಿಮ್ಮ ಸ್ವಂತದ ಕುಟುಂಬದವರಾಗಿರ್ಬೋದು, ಊರವ್ರಿಗಿಂತ ಬೇರೆ ಕಡೆಗೆ ಅದನ್ನು ನೀವು ತೋರಿಸುವಂಥದ್ದಾಗಿರ್ಬೋದು. ಅದರಿಂದ ಒಳ್ಳೆಯ ರಿಸಲ್ಟನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಬಾಹ್ಯ ದೇಶಗಳಾಗಿರ್ಬೋದು, ಬೇರೆ ಕಡೆ ರಾಜ್ಯಗಳ ಬೇರೆ ಊರಿನಲ್ಲಿ ನಿಮಗೆ ಉತ್ತಮವಾದಂತಹ ಅವಕಾಶ ಅನುಕೂಲಗಳಿರುತ್ತೆ. ಬರುವಂತಹ ತಿಂಗಳಲ್ಲಿ ನಿಮ್ಮ ಸ್ವಂತದ ಕ್ಷೇತ್ರದಲ್ಲಿ ಅವಕಾಶಗಳು ಕಡಿಮೆ ಇರುವಂಥದ್ದಿರುತ್ತೆ. ನಿಮ್ಮ ಒಂದು ವ್ಯಾಪಾರದ ಸಲುವಾಗಿ ದೂರದ ಪ್ರಯಾಣಗಳನ್ನು ಮಾಡಿದ್ರೇ ಲಾಭದ ನಿರೀಕ್ಷೆಯನ್ನು ಮಾಡಬಹುದು. ವಿದೇಶ ಪ್ರಯಾಣ, ವಿದೇಶಕ್ಕೆ ಕನೆಕ್ಟಿವಿಟಿ ಇವೆಲ್ಲವೂ ಕೂಡ ತುಂಬ ಉತ್ತಮವಾದಂತಹ ಒಂದು ಬೆಳವಣಿಗೆ, ಲಾಭದ ನಿರೀಕ್ಷೆಯನ್ನು ಮಾಡುವಂಥದ್ದಿದೆ. ವೃತ್ತಿಯಲ್ಲೂ ಕೂಡ ತುಂಬಾ ಹೆಚ್ಚಿನ ಒಂದು ಜವಾಬ್ದಾರಿ ಮತ್ತು ನಿಮಗೆ ಪೈಪೋಟಿ, ನಿಮಗೆ ಬರಬೇಕಾದಂತಹ ಒಂದು ಪ್ರಮೋಷನ್ನು ಕೆಲವೊಂದು ಅಡೆತಡೆಗಳಿಂದ ಕೂಡಿರುತ್ತೆ. ಆದರೂ ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ನೋಡುವಂತಹ ಸಾಧ್ಯತೆ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಸಂಬಂಧಗಳಾಗಿರ್ಬೋದು, ಮಿತ್ರರ ಜೊತೆಗೆ ವ್ಯಾಪಾರ ವ್ಯವಹಾರಗಳನ್ನು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಇಂಬ್ಯಾಲೆನ್ಸ್ ಆಗಿರುತ್ತೆ. ಯಾವುದೇ ಒಂದು ಒಮ್ಮತ ಆಗಿರ್ಬೋದು, ಒಂದು ಕನ್ಕ್ಲೂಷನ್ ಬರೋದ್ರಲ್ಲಿ ಸ್ವಲ್ಪ ವಿಳಂಬ, ಹೆಚ್ಚಿನ ಪ್ರಯತ್ನ, ಒಂದು ಮಾನಸಿಕ ಒತ್ತಡದಿಂದ ನೀವು ಹೋಗಬೇಕಾದಂಥದ್ದು, ಕೆಲವೊಂದು ಕಲಹ ಗಲಾಟೆಗಳನ್ನು ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಾಳ್ಮೆ ಇದ್ದಷ್ಟು ತುಂಬ ಉತ್ತಮವಾದ ಅನುಕೂಲ. ಮಂಗಳ ನಿಮಗೆ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಕೂಡ ಆಗುತ್ತೆ. ನಿಮಗೆ ವಾದ ವಿವಾದಗಳಾಗಿರ್ಬೋದು, ಪೈಪೋಟಿ ಬೀಳುವಂಥದ್ದಾಗಿರ್ಬೋದು, ಶತ್ರುಗಳ ಮೇಲೆ ಅವರೊಂದು ಸರಿ ಮೇಲುಗೈ ನಿಮ್ಮದೊಂದು ಮೇಲುಗೈ ಆಗುವಂಥದ್ದಾಗಿರ್ಬೋದು, ಜಿದ್ದಿಗೆ ಬೀಳುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ಶನಿ ರವಿ ಅಷ್ಟಮದಿಂದನೇ ಸಂಚಾರ ಆಗ್ತಿದ್ದಾನೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳು, ಅಂದರೆ ಕಣ್ಣಲ್ಲಿ ಕ್ಲಾರಿಟಿ ಇರೋದಿಲ್ಲ, ನೋಡೋದ್ರಲ್ಲಿ ತೊಂದರೆಗಳಾಗಿರ್ಬೋದು, ಮಂಜುತನ ಬರೋದು, ಇಲ್ಲಾಂದರೆ ತಲೆ ಸುತ್ತು ಬರುವಂಥದ್ದಾಗಿರ್ಬೋದು, ಬ್ಯಾಕ್ ಪೇನ್ಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಹೃದಯದಲ್ಲಿ ರಕ್ತ ಸಂಚಾರದ ಏರುಪೇರುಗಳು, ಕೆಲವೊಂದು ಸರಿ ಎಂಗ್ಸೈಟಿ ಬರುತ್ತೆ, ಕೆಲವೊಂದು ರೀತಿ ಅತಿಯಾದಂಥ ಸಿಟ್ಟು, ಈ ಥರದ್ದೆಲ್ಲ ನೋಡುವಂಥದ್ದು. ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿಮಗೆ ಅದರಿಂದ ಆಚೆ ಬರುವಂತಹ ಯೋಗಗಳಿದೆ. ಗುರು ನಿಮಗೆ ಲಾಭದಿಂದ ಸಂಚಾರ ಆಗ್ತಿದ್ದಾನೆ. ರೋಗದ ಮೇಲೆ ಹತೋಟಿ ಮತ್ತು ಸರಿಯಾದ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಒಳ್ಳೆಯ ರಿಸಲ್ಟು ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಬುಧ, ರಾಹು ಮತ್ತು ಶುಕ್ರ ಈ ಲಾಭಸ್ಥಾನದಿಂದ ಭಾಗ್ಯಸ್ಥಾನದಿಂದ ಸಂಚಾರ. ಬುಧ ನೀಚನಾದರೂ ಕೂಡ ಶುಕ್ರನ ಜೊತೆಗೆ ಸಂಯೋಗ ಇರೋದ್ರಿಂದ ನೀಚಭಂಗ ರಾಜಯೋಗ. ಖರ್ಚುಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂಥದ್ದಾಗಿರುತ್ತೆ. ಜೊತೆಗೆ ಲೀಗಲ್ ವಿಚಾರವಾಗಿ ಓಡಾಟಗಳು, ಅಂದರೆ ಕೋರ್ಟ್ ಕಚೇರಿದು ಹಳೆದು ಯಾವುದೋ ಒಂದು ನೋಟಿಸಸ್ಗಳು ಬರುವಂಥದ್ದಾಗಿರ್ಬೋದು, ಯಾವುದೋ ಭೂಮಿ ವಿಚಾರವಾಗಿ ಮತ್ತೆ ಪದೇ ಪದೇ ಲಾಯರ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ತಂದೆಯ ಮುಖಾಂತರ ಆಗಿರ್ಬೋದು, ಹಿರಿಯರ ಮುಖಾಂತರ ಆಗಿರ್ಬೋದು, ಸುಮಾರಷ್ಟು ರಾಜಿ ಸಂಧಾನಗಳು ಮಾಡಿಸ್ಕೊಳ್ಳುವಂಥದ್ದಾಗಿರ್ಬೋದು, ದೇವತಾ ಕಾರ್ಯಗಳಿಗೆ ಖರ್ಚುಗಳು ಮಾಡುವಂಥದ್ದಾಗಿರುತ್ತೆ. ಇವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಯಾರು ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಅಂಥವರಿಗೆ ವೃತ್ತಿಯನ್ನು ಸ್ವಲ್ಪ ಮಟ್ಟಿಗೆ ಬೆಳೆಸುವಂಥದ್ದು, ಅಂದರೆ ಮಲ್ಟಿಪಲ್ ಲೊಕೇಶನ್ ಆಗಿರ್ಬೋದು, ಬೇರೆ ಬೇರೆ ಕಡೆಗೆ ಅದನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ಪ್ರಗತಿ ಮಾಡಬೇಕನ್ನುವಂತಹ ಒಂದು ಮಾನಸಿಕ ಸ್ಥಿತಿ, ಅದರ ಬಗ್ಗೆ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಪ್ರಕಾರ ಓಡಾಟಗಳಾಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸಾಲದ ಹೊರೆ ಜೊತೆಗೆ ಅದನ್ನು ತೀರಿಸುವಂಥ ಸಾಮರ್ಥ್ಯನೂ ಕೂಡ ಈ ಬರುವಂತಹ ತಿಂಗಳಿದೆ. ಆದರೆ ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಕಚೇರಿ ಓಡಾಟಗಳು ಕೂಡ ಆಕಸ್ಮಿಕವಾಗಿ ಬರುತ್ತೆ. ವಾದ ವಿವಾದಗಳು ಗಲಾಟೆಗಳಾದರೆ ಕೇಸು, ಪೊಲೀಸ್ ಸ್ಟೇಷನ್ ಓಡಾಟಗಳನ್ನು ನಿರೀಕ್ಷಣೆ ಮಾಡುವಂಥದ್ದಾಗಿರುತ್ತೆ. ಇಲ್ಲಾಂದರೆ ಆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಕರೆ ಬರುವಂಥದ್ದಾಗಿರ್ಬೋದು, ನಿಮ್ಮ ಜೊತೆಗೆ ಯಾರಾದರೂ ವಿಮರ್ಶೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇಂಥ ವಿಚಾರಗಳಿಂದ ದೂರ ಇದ್ದಷ್ಟು ಉತ್ತಮ. ಏನು ಪರಿಹಾರವನ್ನು ಮಾಡ್ಕೋಬೇಕು ಈ ಬರುವಂತಹ ತಿಂಗಳಲ್ಲಿ? ಮಂಗಳನಿಗೆ ಪರಿಹಾರ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ಆರಾಧನೆ ಪ್ರತಿ ಮಂಗಳವಾರ ನೀವು ತೊಗರಿಕಾಳನ್ನು ದಾನ ಮಾಡಿ ಕೆಂಪು ವಸ್ತ್ರದ ಜೊತೆಗೆ ಸುಬ್ರಹ್ಮಣ್ಯನಿಗೆ ನೀವು ಕ್ಷೀರಾಭಿಷೇಕವನ್ನು ಮಾಡಿಸಿದ್ರೆ ತುಂಬ ಉತ್ತಮವಾದ ಅನುಕೂಲ. ಜೊತೆಗೆ ಪ್ರತಿ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ಸ್ತುತಿಯನ್ನು ಪಠನೆ ಮಾಡಿ. ಅದರಿಂದ ನಿಮಗೆ ವಾದ ವಿವಾದಗಳು, ಗಲಾಟೆಗಳು ಇವೆಲ್ಲ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನವನ್ನು ಧಾರಣೆ ಮಾಡಿ ಕನಕ ಪುಷ್ಪರಾಗ. ಯಾವುದೇ ಸಮಸ್ಯೆಗಳು ಬಂದರೆ ಅದನ್ನು ಒಂದು ಕನ್ಕ್ಲೂಷನ್ ಆಗಿರ್ಬೋದು, ಅದರಿಂದ ದೊಡ್ಡ ಮಟ್ಟದ ನಷ್ಟ, ಪ್ರಾಬ್ಲಮ್ಸ್ ಇವೆಲ್ಲದರಿಂದ ದೂರ ಉಳಿಯುವಂತಹ ಯೋಗಗಳಿದೆ. ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.